ಸೊ ಹೇಳ್ತಾ ಈ ಫುಡ್ನ ಸ್ಟಾಪ್ ಮಾಡಿದ್ರ. ನೀವು ರಿಪೋರ್ಟ್ ಯಾವಾಗ ಬಂತು ನಿಮಗೆ? 14th ಬಂದಿದೆ ರಿಪೋರ್ಟ್, 14th 15th ಬಂದಿದೆ, ಅವಾಗಿಂದ ಸ್ಟಾಪ್ ಮಾಡಿದ್ರ. ಸೊ ರೆಸ್ಪಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಬಾಡಿ. ಇವಾಗ ಎಷ್ಟು % ಕಡಿಮೆ ಆಗಿದೆ? ಅಷ್ಟೇ ಸರ್, 50% ಬೆಟರ್ ಇದೆ. ಇನ್ನೂ ಹಂಗೆ ಕಂಟಿನ್ಯೂ ಮಾಡ್ಕೊಂತ ಹೋಗಿ. IV ಡ್ರಿಪ್ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಗಟ್ಟು ತುಂಬಾ ಇನ್ಫ್ಲಮೇಷನ್ ಇದೆ ಬಿಕಾಸ್ ಆಫ್ ಲಾಟ್ ಆಫ್ ಲೈಕ್ ಫುಡ್ ಲಿಸ್ಟ್ ಜಾಸ್ತಿ ಇದೆ ನಿಮಗೆ. ಅದೆಲ್ಲ ಅವಾಯ್ಡ್ ಮಾಡ್ಕೊಂಡ್ಬಿಟ್ರೆ ಗಟ್ ಇನ್ಫ್ಲಮೇಷನ್ ಅವಾಯ್ಡ್ ಆಗುತ್ತೆ. ಮತ್ತೆ ನಿಮಗೆ ಬಾಡಿಲಿರ್ತಕ್ಕಂಥ ಇನ್ಫ್ಲಮೇಷನ್ ಕಡಿಮೆ ಆಗಿ ಸೊಂಟ ನೋವು ಇನ್ನೂ ಬೆಟರ್ ಆಗುತ್ತೆ. ಓಕೆನಾ? ಸೊ ಇಮ್ಯುನಿಟಿ, ಬೇಸಿಕಲಿ ಇಮ್ಯುನಿಟಿ ಇಶ್ಯೂ. ಸ್ಪಾಂಡಿಲೋಸಿಸ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಇಂಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಇಂಡೈರೆಕ್ಟ್ಲಿ ರಿಲೇಟೆಡ್ ಟು ಇಮ್ಯುನಿಟಿ. ಸೊ ಡಿಜನರೇಷನ್ ಆಗ್ತಾ ಇರುತ್ತೆ ಡಿಸ್ಕು, ಅದನ್ನು ನಾನು ಸರಿ ಮಾಡೋದಕ್ಕೆ. ಸರಿನಾ? ಇದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 3 to 6 months ಕಂಪ್ಲೀಟ್ ಅವಾಯ್ಡ್ ಮಾಡಿ. ಯಾವ್ದು ಬಿಡಕ್ಕೆ. ಆಲ್ಟರ್ನೇಟಿವ್ 1000 ಇರುತ್ತೆ. ಹುಡುಕಿ ಮಿಲೆಟ್ಸ್ ತಿನ್ಬೋದು, ರಾಗಿ ತಿನ್ಬೋದು, ಜೋಳ ತಿನ್ಬೋದು, ಸಜ್ಜೆ ತಿನ್ಬೋದು. ಎಲ್ಲ 5-6 ಮಿಲೆಟ್ಸ್ ಇದೆ, ಅದೆಲ್ಲ ಯೂಸ್ ಮಾಡ್ಬೋದು. ಬೆಳಗ್ಗೆ ಡ್ಯೂಟಿ ಮಾಡಿ ಬೆಳಗ್ಗೆ ಅನ್ನ ಮಾಡ್ಕೊಂಡು ಹೋಗ್ಬಿಡಿ. ಬೆಳಗ್ಗೆ ಅನ್ನ ಮೀನ್ಸ್ ಲೈಕ್ ಯಾವ್ದಾದ್ರು ಮಿಲೆಟ್ಸ್ ಅನ್ನ ಸಾಂಬಾರು ಮಾಡ್ಕೊಡೋಗಿ. ಮಿಲೆಟ್ಸ್ ಅಲ್ಲಿ ಮಿಲೆಟ್ಸ್ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳಿ, ಮಿಲೆಟ್ಸ್ ಪುಳಿಯೋಗರೆ ಮಾಡ್ಕೊಳ್ಳಿ. ಎಷ್ಟು ವೆರೈಟಿ ಸಿಗುತ್ತೆ, ಎಲ್ಲನೂ ಮಾಡ್ಕೊಳ್ಳಿ. ಮಿಲೆಟ್ಸ್ಗೆ ನಿಮಗೆ ಅಲರ್ಜಿ ಬಂದಿಲ್ಲ, ರೈಸ್ಗೆ ಅಲರ್ಜಿ ಬಂದ್ಬಿಟ್ಟಿದೆ. ಹಂಗಾಗಿ ರೈಸ್ ಐಟಮ್ಸ್ನ ಕಂಪ್ಲೀಟ್ ಒಂದು 6 months ಸ್ಟಾಪ್ ಮಾಡಿದ್ರೆ ಬೆಟರ್. ಓಕೆನಾ? ಅಪ್ಪಿತಪ್ಪನೇ ತಿನ್ನಕ್ಕೆ ಕೊಡಿ. ಮದುವೆ ಫಂಕ್ಷನ್ಗಳಿಗೆ ಹೋಗ್ಬಿಡಿ 6 ತಿಂಗಳವರೆಗೂ ಬಂದ್ ಮಾಡ್ಬಿಟ್ಟು. ಹೋದ್ರೆ ಒಂದು ಮಿಲೆಟ್ಸ್ ಟಿಫನ್ ಬಾಕ್ಸ್ ತಗೊಂಡೋಗಿ ಅಲ್ಲಿ ಊಟ ಮಾಡ್ಕೊಂಡು ಬರೋದು. ಓಕೆನಾ? ಫ್ರೂಟ್ಸ್ ಏನು ತಿನ್ನೋವಾಗಿಲ್ವಾ? ಫ್ರೂಟ್ಸ್ ತಿನ್ಬೋದು. ಇವಾಗ ಸದ್ಯಕ್ಕೆ ಅಲ್ಲ ವೆಯ್ಟ್ ಫ್ಯಾಟಿ ಲಿವರ್ ಇದೆಯಾ? ಫ್ಯಾಟಿ ಲಿವರ್ ಇದ್ರೆ ಬೇಡ. ಫ್ಯಾಟಿ ಲಿವರ್ ಇದ್ರೆ ಬೇಡ. ಅದೇ ಕೆಲವು ಯೂಶಲಿ ಫ್ರೂಟ್ಸ್ ಯಾವ್ದು ತಿಂತೀನಿ ಗೊತ್ತಾ? ಬಟರ್ ಫ್ರೂಟ್ ತಿನ್ನಿ, ಆಮೇಲೆ ಗೋವಾ ತಿನ್ನಿ, ದಾಳಿಂಬೆ ತಿನ್ನಿ, ಇವನ್ ತಗೊಳ್ಳಿ. ಈಗ ತಿನ್ಬೋದಾ? ಇವಾಗ ನೀವು ಫ್ಯಾಟಿ ಲಿವರ್ ಇಲ್ಲಲ್ಲ? ಫ್ಯಾಟಿ ಲಿವರ್ ಇದೆ, ಬೇಡ ಸದ್ಯಕ್ಕೆ. ಒಂದು 3 months ಬೇಡ, ಅವಾಯ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ಬಾಡಿ ಎಲಿಮಿನೇಟ್ ಆಗಲಿ. ಈಗ ಏನು ಗೊತ್ತಾ, ನಿಮ್ಮ ಬಾಡಿ ಇಷ್ಟಿದೆ ಅಂದರೆ ಅದನ್ನ ಲೈಫಲ್ಲಿ ತುಂಬ ಯೂಸ್ ಮಾಡ್ಬಿಟ್ಟಿರ್ತೀರ. ಬಾಡಿ ತಡ್ಕೊಳಕ್ಕಾದಂಗೆ ಖಾಲಿಯಾಗಿ ಬಂದಿದೆ. ಇವಾಗ ಇದನ್ನ ಅವಾಯ್ಡ್ ಮಾಡಿಬಿಟ್ರೆ ಸರಿಯಾಗಿ ಸ್ಟಾರ್ಟ್ ಆಗುತ್ತೆ, ರಿಕವರಿ ಆಗಿ ಸ್ಟಾರ್ಟ್ ಆಗುತ್ತೆ ಬಾಡಿ. ಆಮೇಲಿಂದ ತಿನ್ವಂತ್ರಿ. ಓಕೆನಾ?